ತನ್ಮಂಡಲ ಮಧ್ಯವೃತ್ತಂ ఇంకా ఇటు ఐట్ అండ్ కాలేసి ನಾರಾಯಣಂ ಭಕ್ತಪರಾಯಣಂ ತ್ವಂ ಹಾ ಹೇಳಿ ಪೂರ್ತಿ ಗಟ್ಟಿ. ಮಾರ್ತಾಂಡ ಸನ್ಮಂಡಲ ಮಧ್ಯವೃತ್ತಂ ನಾರಾಯಣಂ ಭಕ್ತಪರಾಯಣಂ ತ್ವಾಂ ಸಂಸೇವ್ಯ ದಿವ್ಯ ಜನೋಯಂ ಸರ್ವೋಪಿ ಸರ್ವಂ ಪುರುಷಾರ್ಥಮೇತು. ಸರ್ವೋಪಿ ಸರ್ವಂ ಪುರುಷಾರ್ಥಮೇತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅವಾತರಪುರಾಭ್ಯಾಸೇ ಅದಾಗ್ಬೇಕಾ? 27 ನೆಕ್ಸ್ಟ್ 48 ಇದಾಗಿದೆ. ಕಾರ್ತಿಕ್ ಅವ್ರು ಹೇಳಿ. ಚರಣಾವರುಣಾಬ್ಜನಾಭೌ ಚರಣಾವರುಣಾಬ್ಜಾಭೌ ವವಂದೇ ವಿಶ್ವವಂದಿತೌ ರಾಮಾನುಜೋಥ ರಾಮಸ್ಯ ಧನ್ಯೋಸ್ಮೀತ್ಯನುಚಿಂತಯನ್ ಅರುಣಾಬ್ಜಾಭೌ ವಿಶ್ವವಂದಿತೌ ಚರಣೌ ವವಂದೇ. ಕಃ ರಾಮಾನುಜಃ ಕಸ್ಯ ಚರಣೌ ರಾಮಸ್ಯ ಚರಣೌ ಕಥಂ ಕಿಂ ವಿಚಿಂತ್ಯ ಚ ವವಂದೇ ಧನ್ಯೋಸ್ಮಿ ಇತ್ಯನುಚಿಂತಯನ್ ರಾಮಸ್ಯ ವಿಶ್ವವಂದಿತೌ ಅರುಣಾಬ್ಜೌ ವವಂದೇ. ಎಲ್ಲ ಪೋಪಣ ಅಂತ ಹೇಳ್ತೇನೆ. ನೆಟ್ವರ್ಕ್ ನಾರಾಯಣ ಹೌದು, ಯಾವ್ದಾದ್ರು ಮೆಸೇಜ್ ಬರ್ತೀನಿ. ಏನು ಕೇಳಿಸ್ತಿಲ್ಲ. ಯಾರಿಗೂ ಕೇಳಿಸ್ತಿಲ್ವಾ? ಇಲ್ಲ ಕೇಳಿಸ್ತದೆ. ಒಂದು ನಿಮಿಷ. ಈಗ ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಆಚೆ. ವಿಶ್ವವಂದಿತವು, ಇಡೀ ವಿಶ್ವದಲ್ಲಿ ಎಲ್ಲ ದೇವತೆಗಳಿಂದಲೂ ಕೂಡ ಪೂಜ್ಯವಾದ ಕೆಂಬಣ್ಣದ ಕಮಲವನ್ನು ಹೋಲುವ ಎರಡು ಚರಣಗಳನ್ನು ನಾನು ವಂದಿಸಿ ಪವಿತ್ರೀಕೃತನಾಗುತ್ತೇನೆ. ಧನ್ಯೋಸ್ಮಿ. ಧನ್ಯ ಅನ್ನುವ ಶಬ್ದದ ಅರ್ಥ ಧನ ಉಳ್ಳವನಾಗ್ತಾನೆ ಅಂತ. ಧನ ಅಂದ್ರೆ ಯಾವುದು? ಒಬ್ಬೊಬ್ರಿಗೆ ಒಂದೊಂದು. ಅವನಿಗೇನೋ ಒಂದು ವಿಷಯ ಬೇಕಿತ್ತು, ಅದು ಸಿಕ್ತೆ, ಧನ್ಯ ಅಂತಾನೆ. ಅವನಿಗೇನೋ ಒಂದು ಇನ್ಫ್ಲೂಯೆನ್ಸ್ ಬೇಕಿತ್ತು, ಅದಾಯ್ತು ಅಂದ್ರೆ ಅವ್ನು ಧನ್ಯ ಅಂತಾನೆ. ಇನ್ಯಾರಿಗೋ ದುಡ್ಡು ಸಿಗ್ಬೇಕಿತ್ತು ಅಂದ್ರೆ ಅವನ್ ಧನ್ಯ ಅಂತಾನೆ. ಇನ್ಯಾರಿಗೋ ದೊಡ್ಡವರ ಅನುಗ್ರಹ ಬೇಕಿತ್ತು, ಅದೇ ಧನ ಅವನಿಗೆ. ಧನ್ಯತ
ಧನ ನೋಡ್ಬೇಕು. ಹರತಿ ಅದು ಧನ್ಯ ಅರ್ಥ ನೋಡ್ಬೇಕು. ಒಟ್ಟಂತೂ ವಿತ್ತಂ ವಿದ್ಯಾ ಧನಾತ್ಮಕಂ. ಒಬ್ಬನಿಗೆ ಜ್ಞಾನ ಸಿಕ್ಕಿತು ಅಂದ್ರೆ ಅವನು ಧನ್ಯ ಅಂತ, ನಿಜವಾಗ್ಲೂ ಧನ್ಯ ಅಂತ ಹೇಳ್ಬೇಕಾದದು. ರಾಮನ ಪಾದಗಳಿಗೆ ನಮಸ್ಕರಿಸುವ ಭಾಗ್ಯ ಎನ್ನದು ದೊಡ್ಡದು ಅಂತ ಭಾವಿಸಿ ಇಡೀ ಜಗತ ಎಲ್ಲ ಮೂಲೆಗಳಿಂದಲೂ ಕೂಡ ಯಾರ ಪಾದವನ್ನು ನಿರಂತರ ನಮಸ್ಕರಿಸುವುದಕ್ಕಾಗಿ ಸಜ್ಜನರು ಕಾಯ್ತಾ ಇರ್ತಾರೋ ಅಂತಹ ಪಾದಗಳೆರಡು ನನ್ನ ನೊಸಲಿಗೆ ತಾಗುವುದಕ್ಕೆ ಈಗ ಅವಕಾಶ ಸಿಕ್ಕಿತು ಅಂತ ಭಾವಿಸಿ ಅನುಚಿಂತಯನ್, ಅದೇ ಭಗವಂತನ ಪಾದದ, ಯಾಕಂದ್ರೆ ಭಗವಂತನ ಪಾದ ಮತ್ತು ಅವನು ಎರಡು ಬೇರೆ ಅಲ್ಲಲ್ಲ, ಆದ್ರಿಂದಾಗಿ ಭಗವಂತನ ಎಚ್ಚರಿಕೆಯನ್ನೇ ಇಟ್ಟುಕೊಂಡು ಅವನಿಗೆ ನಮಸ್ಕರಿಸಿದ. ಅಣ್ಣನಿಗೆ ರಾಮಾನುಜನಾದಂತಹ ಭರತ ನಮಸ್ಕರಿಸಿದ. ಚರಣೌ ಅರುಣಾಬ್ಜೌ ವಿಶ್ವವಂದಿತೌ ಎಲ್ಲವೂ ಕೂಡ ದ್ವಿತೀಯ ವಿಭಕ್ತಿ ದ್ವಿವಚನ. ವವಂದೇ ವದಿ ಅಭಿವಾದನ ಸ್ತುತ್ಯೋಃ ಲಿಟ್ ಪ್ರಥಮ ದ್ವಿವಚನ. ರಾಮಾನುಜಃ ರಾಮಸ್ಯ ಅನುಜಃ ಪುಲ್ಲಿಂಗ ಪ್ರಥಮ ಏಕ. ಅಥ ಅವ್ಯಯ ರಾಮಸ್ಯ ಷಷ್ಠಿ ಏಕ. ಧನ್ಯಃ ಪುಲ್ಲಿಂಗ ಪ್ರಥಮ ಏಕ. ಅಸ್ಮಿ ಲಟ್ ಉತ್ತಮ ಏಕ. ಇತಿ ಅವ್ಯಯ ಅನುಚಿಂತಯನ್ ಶತಪ್ರತ್ಯಯಾಂತ ಶಬ್ದ ಚಿತಿ ಸಂಜ್ಞಾನೆ ಪ್ರಥಮ ವಿಭಕ್ತಿ ಏಕವಚನ. ಯಾರಿದ್ದಾರೆ? ಸುಮತಿ ಅವ್ರು ಹೇಳಿ. ಆಕೃಷ್ಯ ಶ್ಲಿಷ್ಯಮಾಣಸ್ಯ ಭರತಸ್ಯ ಜಗದ್ಭೃತಾ ಭಾವತ್ ಕಶ್ಚಿತ್ ಅಪೂರ್ವೋಭೂತ್. ಲಜ್ಜಾ ಸಂಭ್ರಮ ಭಕ್ತಿಭಿಃ. ಜಗದ್ಭೃತ, ಜಗದ್ಭೃತ್ ಅಂದ್ರೆ ಜಗತ್ತನ್ನು ಹೊತ್ತವ. ಜಗದ್ಭೃತ ಆಕ್ಲಿಶ್ಯಮಾಣಸ್ಯ ಭರತಸ್ಯ ಭಾವಃ ಕಶ್ಚಿದ್ ಅಪೂರ್ವೋ ಅಭೂತ್. ಕಥಂ? ಲಜ್ಜಾ ಸಂಭ್ರಮ ಭಕ್ತಿಭಿಃ. ಲಜ್ಜೆಯಿಂದ ಏನ್ ಮಾಡಬೇಕು ಅಂತ ತೋಚದೆ ಇರುವ ಮನಸ್ಸಿನ ದುಗುಡದಿಂದ ಮತ್ತು ಅಗಾಧವಾದ ದೇವರು, ಗುರು, ತನ್ನ ಅಣ್ಣ ಅನ್ನುವ ಈ ಎಲ್ಲ ಆತ್ಮೀಯತೆಯಿಂದ ಕೂಡಿದ ಭಾವಗಳ ಮಿಶ್ರಣದೊಂದಿಗೆ ಅಪೂರ್ವವಾದ ಒಂದು ಅನುಭವವನ್ನ ಅಣ್ಣ ನಮಸ್ಕರಿಸಿದವನನ್ನ ಅಪ್ಪಿಕೊಂಡಾಗ ಭರತ ಈ ಭಾವವನ್ನ ಅನುಭವಿಸಿದ. ಶ್ರೀರಾಮಚಂದ್ರ ಆಕೃಷ್ಯ ಆಶ್ಲಿಷ್ಯಮಾಣಸ್ಯ ಭರತಸ್ಯ ಲಜ್ಜಾ ಸಂಭ್ರಮ ಭಕ್ತಿಭಿಃ ಕಶ್ಚಿತ್ ಅಪೂರ್ವಃ ಭಾವಃ ಅಭೂತ್. ಅಪೂರ್ವವಾದ ಅನುಭವ ಉಂಟಾಯಿತು. ಎಂತಹ ಅಪೂರ್ವವಾದ ಅನುಭವ ಅಂದ್ರೆ ಭಕ್ತಿಯೂ ಇದೆ, ನಾಚಿಕೆಯೂ ಇದೆ, ಅದರ ಜೊತೆಗೆ ನಾನು ಅಪ್ಪಿಕೊಳ್ಳುವುದು ಅದನ್ನ ಪೂರ್ತಿ ಒಪ್ಪಿಸ್ಕೋಬೇಕೋ ಬೇಡವೋ, ಹಾಗೆ ಮಾಡುದು ಸರಿನೋ ಅಂತ ಒಂಥರ ಸಂಭ್ರಮ. ಅಂದ್ರೆ
ಅದಕ್ಕೆ ಏನ್ ಪ್ರತಿಕ್ರಿಯೆ ಕೊಡ್ಬೇಕು? ನಾನು ಗಟ್ಟಿ ಹಿಡ್ಕೊಳ್ಳೋ ಅಥವಾ ಅವನು ಹಿಡ್ಕೊಂಡಿದ್ದಾನೆ ಅಂತ ಸುಮ್ನಿರ್ಲೋ, ಏನ್ ಮಾಡ್ಲಿ ಅಂತ ಅವನಿಗೊಂಥರ ಕನ್ಫ್ಯೂಷನ್. ಸಂಭ್ರಮ ಅನ್ನೋ ಶಬ್ದದ ಅರ್ಥ ಭ್ರಮತಿ, ಸಮ್ಯಕ್ ಭ್ರಮತಿ ಮನಃ, ಕಿಂ ಕರ್ತವ್ಯಂ ಕಿಂ ಕರ್ತವ್ಯಂ ಕಿಂ ಕರ್ತವ್ಯಂ ಅಂತ. ಅದು ಸುಖ ಆದಾಗ್ಲೂ ಆಗುತ್ತೆ ಆದ್ರಿಂದ ಅದನ್ನೂ ಸಂಭ್ರಮ ಅಂತಾರೆ, ದುಃಖ ಆದಾಗ್ಲೂ ಆಗುತ್ತೆ ಆದ್ಮೇಲೆ ಸಂಭ್ರಮ ಅಂತಾರೆ. ಎರಡೂ ಸಂಭ್ರಮನೇ. ಆದ್ರೆ ನಾವು ಸಾಮಾನ್ಯ ಲೋಕದಲ್ಲಿ ಸಂಭ್ರಮ ಅನ್ನೋದನ್ನ ಖುಷಿಯ ಹೊತ್ತಿಗೆ ಮಾತ್ರ ಅದೇ ಸಂಭ್ರಮ, ಅದು ಭ್ರಮ ಗೊತ್ತಾಗುದಿಲ್ಲ, ಅದ್ರಿಂದ ಅದನ್ನ ಸಂಭ್ರಮ ಅಂತ ಹೇಳುದು. ಆಕೃಷ್ಯ ಅಂದ್ರೆ ಸೆಳೆದು ಅಪ್ಪಿಕೊಂಡಾಗ ಭರತನ ಸ್ಥಿತಿ ಅಪೂರ್ವ. ಇಲ್ಲಿ ತನಕ ಅವನಿಗೆ ಈ ತರದ ಈ 14 ವರ್ಷಗಳ ಕಾಲ ಕಾದು ಬರಲ್ಲ ಅಂತಂದುಕೊಂಡು ಚಿತೆಗೆ ತಯಾರಾಗಿ ಸಿದ್ಧನಾದವನ ಬಳಿಗೆ ಅಣ್ಣ ಬರ್ತಾನೆ ಎನ್ನುವ ಸುದ್ದಿಯನ್ನ ಕಿವಿಗೆ ಬೀಳುವಂತೆ ಮಾಡಿ ತಕ್ಷಣ ಹನುಮಂತನ ಜೊತೆಗೆ ಹೊರಟು ಬಂದು ಪ್ರತಿ ಕ್ಷಣವನ್ನೂ ಕೂಡ ಮೊದಲು ಶಬ್ದ, ಗಾಳಿ, ಗಂಧ, ಆಮೇಲೆ ಈ ಕಪಿಗಳ ಕೇಕೆ, ಆಮೇಲೆ ರಥದ ಯಾವುದು ಆ ವಿಮಾನದ ಬರೀ ದೂರದ ಒಂದು ಚುಕ್ಕೆ, ಅದು ಹತ್ರ ಬಂದಾಗ ಅಲ್ಲಿ ಕಾಣುವ ರಾಮ, ಅದರ ಜೊತೆಗೆ ಲಕ್ಷ್ಮಣ, ಅದರ ಜೊತೆಗೆ ಸೀತೆ ಹತ್ರ ಬಂದೇ ಬಿಟ್ಟ ಅನ್ನುವ ಭಾವ. ನಾನು ಮುಟ್ಟಬಹುದಾ, ನಾನು ಅವನ ನಿಜವಾಗ್ಲೂ ಹೊಂದುತ್ತೇನಾ, ನಂಗೆ ಅರ್ಹತೆ ಇದೆಯಾ ಅನ್ನುವ ಈ ಪ್ರಶ್ನೆ. ಆಗ ಇದು ಈಗ ಅನುಭವಕ್ಕೆ ಬರ್ತಾ ಇದೆ. ಈ ಅನುಭವನ್ನ ಇಲ್ಲಿ ತನಕ ಅವ್ನು ಚೂಟ್ಕೊಂಡು ಆಗತ್ತಾ ಅನ್ಕೊಂಡದ್ರಿಂದ ಈ ಸತ್ಯನೋ ಸುಳ್ಳು ಅನ್ನೋದು ಭ್ರಮ ಅವನಿಗೆ. ಇದು ನಿಜವಾಗ್ಲೂ ಆಗ್ತಾ ಇದೆಯೋ ಅಥವಾ ನಾನೇ ನಿರಂತರ ರಾಮ ಬಂದ್ರೆ ಹೀಗ್ ಮಾಡ್ಬೇಕು ಹಾಗೆ ಮಾಡ್ಬೇಕು ಅಂತ ಅಂದುಕೊಂಡ ನಮ್ಮದೇ ಕಲ್ಪನೆಗಳು ಈಗ ನನ್ನೊಳಗೆ ಸಾಕಾರಗೊಳ್ತಾ ಇದೆ ಅಂತ ನಾನೇ ಭ್ರಮಿಸ್ತಾ ಇದ್ದೇನಾ ಅಂತ ಈ ಎಲ್ಲ ಭಾವಗಳು ಒಟ್ಟಾಗಿ ಅವನೊಂಥರ ಕಂಗಾಲಾದ. ಅಂದ್ರೆ ಕಂಗಾಲು ಅಂದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅನ್ನೋದ್ರ ಜೊತೆಗೆ ಖುಷಿ ಇದೆ, ಸಂತೋಷ ಇಲ್ಲದ ಕಂಗಾಲಾಗಿ ಭಯ ಪಡುವಂತಹದ್ದಲ್ಲ, ಹೆದರಿ ಅಥವಾ ಅತಂತ್ರ ಸ್ಥಿತಿ ಅಲ್ಲ. ಆಕೃಷ್ಯ ಲೆಪ್ರತ್ಯಯ ಅಂತ ಮವಿಯಂ ಆಶ್ಲೇಷ್ಯಮಾಣಸ್ಯ ಷಷ್ಠೀ ವಿಭಕ್ತಿ ಏಕವಚನ, ಭರತಸ್ಯ ಷಷ್ಠೀ ವಿಭಕ್ತಿ ಏಕವಚನ, ಜಗದ್ಭೃತ ಜಗತ್ ಬಿಭರ್ತಿ ಇತಿ ಜಗದ್ಭೃತ್ ತೇನ ಜಗದ್ಭೃತ. ಭಾವಃ ಪುಲ್ಲಿಂಗ ಪ್ರಥಮ ಏಕ, ಕಶ್ಚಿತ್ ಅವ್ಯಯ ಅಪೂರ್ವ ಪುಲ್ಲಿಂಗ ಪ್ರಥಮ ಏಕ ಅಭೂತ್. ಈ ಲುಂಗ್ ಪ್ರಥಮ ಏಕ, ಲಜ್ಜಾ ಸಂಭ್ರಮ ಭಕ್ತಿಭಿಃ, ಲಜ್ಜಾ ಚ ಸಂಭ್ರಮಶ್ಚ ಭಕ್ತಿಶ್ಚ ಲಜ್ಜಾ ಸಂಭ್ರಮ ಭಕ್ತಯಃ ತೈಃ ಭಕ್ತಿಭಿಃ. ಅರ್ಚನಾ ಅವ್ರು ಹೇಳಿ. ಸೀತಾಯ ಲಕ್ಷ್ಮಣಸ್ಯಾಪಿ सीताय लक्ष्मणस्यापि ववन्दे चरणावसौ परिरेभे हरिश्रेष्ठान् ससुग्रीवविभीषणान्. ಅಣ್ಣ ಗಟ್ಟಿಯಾಗಿ ಅಪ್ಪುಗೆಯನ್ನ ಕೊಟ್ಟ ಬಳಿಕ ಪಕ್ಕದಲ್ಲಿ ನಿಂತಿದ್ದ ಸೀತೆಯ ಪದಗಳಿಗೆ ತನ್ನ ತಲೆಯನ್ನ ಒಡ್ಡಿದ. ಸೀತೆಗೆ ಮಾತ್ರ ಅಲ್ಲ, ಲಕ್ಷ್ಮಣಸ್ಯಾಪಿ, ಸೀತಾಯಾಹ ಲಕ್ಷ್ಮಣಸ್ಯಾಪಿ ಚರಣೌ ವವಂದೇ, ಸೀತೆಗೂ ಲಕ್ಷ್ಮಣನಿಗೂ ಚರಣಗಳಿಗೆ ನಮಸ್ಕರಿಸಿದ. ಲಕ್ಷ್ಮಣಸ್ಯಾಪಿ ಅನ್ನೋ ಶಬ್ದ ಇರುವುದರಿಂದ ರಾಮಾಯಣದ ಮಾತುಗಳಿಗೆ ಇಲ್ಲ ಸೀತೆಗೆ ನಮಸ್ಕಾರ ಮಾಡಿ ಲಕ್ಷ್ಮಣನನ್ನ ಅಪ್ಪಿಕೊಂಡ ಅಂತ ಹೀಗೆ ಏನೇನೋ ವ್ಯಾಖ್ಯಾನ ಮಾಡ್ತಾರೆ. ಅಲ್ಲೂ ಹೀಗೆ ಒಂದು ಮಾತಿದೆ, ಅಲ್ಲಿ ರಾಮಾಯಣದಲ್ಲಿ ಇದೇ ತರದೊಂದು ಮಾತಿದೆ. ಅಲ್ಲಿ ಅದಕ್ಕೆ ಬೇರೆ ಅರ್ಥ ಮಾಡ್ತಾರೆ. ಇಲ್ಲ, ಲಕ್ಷ್ಮಣ ಅವನು ರಾಮನ ಸೇವೆ ಮಾಡಿದ್ರಿಂದ ಅವನ ದೊಡ್ಡ ಸ್ಥಿತಿಯನ್ನ ಗಮನಿಸಿ ತಮ್ಮನಾಗಿದ್ರೂ ಕೂಡ ನಮಸ್ಕರಿಸಿ ಬಿಟ್ಟ ಅಂತೆಲ್ಲ ಹೀಗೆ ಹೇಳ್ತಾರೆ. ಆದ್ರೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಅನ್ನೋದ್ರಲ್ಲಿ ವಾಸುದೇವ ಸಂಕರ್ಣ ಪ್ರದ್ಯುಮ್ನ ಅನಿರುದ್ಧ ಅನ್ನೋದ್ರ ಜೊತೆಗೆ ವಾಸುದೇವ, ಶೇಷ, ಭರತ ಅಂದ್ರೆ ಕಾಮ, ಆಮೇಲೆ ಪ್ರದ್ಯುಮ್ನ ಕಾಮನ ಮಗ, ಅನಿರುದ್ಧ ಇಷ್ಟು ಜನ ಸೇರಿ ಅಲ್ಲಿ ಇರುವುದು ಅಂದ್ರೆ ಆ ಒಳಗಿನ ತಾರತಮ್ಯವು ಭಗವಂತನ ರೂಪದ ಆನಂತರ್ಯವೂ ಕೂಡ ಇದೇ ಆನುಪೂರ್ವಿಯು ಇದೇ ರೀತಿ ಇರುವುದು ಸರಿ ಹೋಗುವುದರಿಂದಾಗಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಅನ್ನುವುದೇ
ಹೆಚ್ಚು ಸರಿ. ನಮ್ಗೆ ಮತ್ತೆ ಒಂದು ಎಲ್ಲಾದ್ರೂ ಹೇಳಲಿಕ್ಕೆ ಬೇಕಾದ್ರೆ ಈ ಶ್ಲೋಕ ಉಲ್ಲೇಖ ಮಾಡಬಹುದು. ತಥೋ ಲಕ್ಷ್ಮಣನಾಸಾದ್ಯ ವೈದೇಹೀಂಚ ಪರಂತಪಃ ಅಭ್ಯವಾದಯತ ಪ್ರೀತಃ ಭರತೋ ನಾಮ ಚಾಬ್ರವೀತ್ ಅಂತಿದೆ ಅಲ್ಲಿ ರಾಮಾಯಣದಲ್ಲಿ. ಅದಕ್ಕೆ ತಥೋ ಲಕ್ಷ್ಮಣಂ ಆಸಾದ್ಯ, ಲಕ್ಷ್ಮಣನನ್ನು ಹೋದ ಅಷ್ಟೇ, ವೈದೇಹಿಂ ಅಭ್ಯವಾದಯತ ಅಂತ ಹೀಗೆ ಅರ್ಥ ಮಾಡ್ತಾರೆ. ಅದಕ್ಕೆ ಆ ಸಮಸ್ಯೆ ಬೇಡ ಅಂತ ಇವರು ಸೀತಾಯಾ ಲಕ್ಷ್ಮಣಸ್ಯಾಪಿ ಅಪಿ ಶಬ್ದವನ್ನ ಹಾಕಿದ್ರಿಂದ ವವಂದೇ ಚರಣವೂ ಅವಂದೇ, ಇಬ್ಬರ ಚರಣಗಳಿಗೂ ಕೂಡ ನೊಸಲಿಕ್ಕಿದ, ಕೊಡಮಟ್ಟ, ತಲೆಬಾಗಿದ. ಆಮೇಲೆ ಹರಿಶ್ರೇಷ್ಠಾನ್, ಹನುಮಂತ ಮೊದಲಾದಂತಹ ಕಪಿವೀರರನ್ನ, ಸುಗ್ರೀವ ವಿಭೀಷಣಾದೀನ್, ಸುಗ್ರೀವ ಭೀಷಣೆ ಮೊದಲಾದ ಎಲ್ಲರನ್ನು ಕೂಡ ಪರಿರೇಧೆ ಗಟ್ಟಿಯಾಗಿ ಅಪ್ಪಿಕೊಂಡ. ಈಗ ತಮ್ಮ ಆಗಿದ್ರೆ ಅವರನ್ನು ಪರಿರೇಧೆ ಅಂತ ಹೇಳ್ಬೇಕಿತ್ತು. ಮತ್ತೆ ಅವನು ನಮಸ್ಕರಿಸಿದ ಅನ್ನೋ ಮಾತು ಇಲ್ಲ. ಒಂದೋ ಇವನ್ ನಮಸ್ಕರಿಸ್ಬೇಕು, ಒಂದೋ ಅವನಾದ್ರೂ ನಮಸ್ಕರಿಸ್ಬೇಕು, ಒಂದೋ ಇವನ್ ಅಪ್ಪಿಕೊಳ್ಬೇಕು. ಅದೆಲ್ಲ ಬಿಟ್ಟು ಬರೀ ಲಕ್ಷ್ಮಣಸ್ಯಾಪಿ ವವಂದೇ ಅಂತ ಅನ್ನೋದ್ರಲ್ಲಿ ನಮಸ್ಕರಿಸಿದ ಅನ್ನೋದೇ ಸರಿಯಾಗಿ ಹೋಲುವ ಮಾತು. ಅದರಿಂದಾಗಿ ಆಚಾರ್ಯರ ಮಾತು ಕೂಡ ರಾಮಾದನು, ಅನು ಅಂದ್ರೆ ಕೂಡ್ಲೆ ಅನುಸರಿಸಿ ಅಂತಿದೆ. ಅಂದ್ಮೇಲೆ ಆಚಾರ್ಯರ ಮಾತಾಗ್ಲಿ ನಾರಾಯಣ ಪಂಡಿತರ ಮಾತಾಗ್ಲಿ ಎರಡೂ ಕೂಡ ಅದು ಲಕ್ಷ್ಮಣನ ಜೈಷ್ಠ್ಯವನ್ನೇ ಹೇಳುತ್ತೆ ಹೊರತು ಭರತನ ಜೈಷ್ಠ್ಯವನ್ನ ಹೇಳಲ್ಲ. ಇನ್ಯಾರ್ಯಾರದ್ದು ಹೆಸರು ಹೇಳಿದ್ರು ಕೂಡ ಅದು ಅವರ ಕೃತಿಗಳಲ್ಲಿ ಇನ್ಯಾರ್ಯಾರದ್ದು ಹಸ್ತಕ್ಷೇಪ ಅಂತ ಅನ್ಕೊಳ್ಬೇಕಷ್ಟೇ ಬಿಟ್ರೆ ಬೇರೆ ಏನು ಹೇಳಲಿಕ್ಕೆ ಅವಕಾಶ ಇಲ್ಲ. ಪರಿರೇಧೆ ಅಂದ್ರೆ ಮತ್ತೆ ಇವರು ವಿಶ್ವಪತಿ ತೀರ್ಥರು ಇದೇ ತರದ ಅನೇಕ ಹಿಂದೆ ರಾಮಾಯಣದ ಮಾತುಗಳನ್ನೇ ಉಲ್ಲೇಖ ಮಾಡಿ ನಿರೂಪಣೆ ಮಾಡಿದ್ದಾರೆ. ಮೊದಲನೇ ಕಾಂಡದಲ್ಲೇ ಇರ್ಬೇಕು ಅಥವಾ ಎರಡನೇ ಕಾಂಡದಲ್ಲಿ, ಅಯೋಧ್ಯ ಕಾಂಡದಲ್ಲಿ. ಅದನ್ನು ಗೋವಿಂದ ತಾತ್ಪರ್ಯ ಕೋಟ ಮಾಡಿ ಇಷ್ಟ ಸೀತಾಯಾ ಲಕ್ಷ್ಮಣಸ್ಯಾಪಿ. ಸರಿ, ಸುಧಾ ಅವ್ರು ಹೇಳಿ. ಶತ್ರುಘ್ನೋಪ್ಯೇವಮೇವೈತಾನ್ शत्रुघ्नोऽप्येवमेवैतान् ವವಂದೇ ಪರಯಾ ಮುದಾ ववन्दे परया मुदा ಸ್ವಾಗತಂ ರಾಮದೇವೇತಿ स्वागतं रामदेवेति ರೋಚುಃ ಪ್ರಾಂಜಲಯೋಜನಾಃ. रोचुः प्राञ्जलयोजनाः ಶತ್ರುಘ್ನ ಅಪಿ ಏವಮೇವ, ರಾಮನಿಗೆ ನಮಸ್ಕರಿಸಿದ, ಸೀತೆಗೆ ನಮಸ್ಕರಿಸಿದ, ಲಕ್ಷ್ಮಣನಿಗೆ ನಮಸ್ಕರಿಸಿದ, ಹನುಮಂತ ಮೊದಲಾದಂತಹ ಕಪಿವೀರರಿಗೆ, ರಾಕ್ಷಸ ವೀರರಿಗೆ ಆಲಿಂಗನೆ ಮಾಡಿದ. ಹೀಗೆ ಪರಮಯ ಮುದ, ಅತ್ಯಂತ ಮನಸ್ಫೂರ್ತಿಯಾಗಿ, ಅಯ್ಯೋ ಈ ಅಣ್ಣ ಮಾಡ್ದ ಅಂತ ನಾನು ಮಾಡಬೇಕಾಗತ್ತೆ ಅಂತ ಒಳಗಿಂದೊಳಗೆ ಬೈಕೊಂಡಲ್ಲ, ಮುದ ಅತ್ಯಂತ ಪ್ರೀತಿಯಿಂದ, ಪರಯ ಮುದ ಅತ್ಯಂತ ಹೆಚ್ಚಿನ ಆಸಕ್ತಿಯಿಂದ ಅಣ್ಣನ ಚಟುವಟಿಕೆಯನ್ನ, ಭರತನ ಚಟುವಟಿಕೆಯನ್ನ ಶತ್ರುಘ್ನನು ಕೂಡ ಅವಲಂಬಿಸಿದ. ಸ್ವಾಗತಂ ರಾಮದೇವೇತಿ, ಯಾವಾಗ್ಲೂ ಯಾರಾದ್ರೂ ನಾವು ಸ್ಟೇಜ್ ಅಲ್ಲಿ ಇದ್ದಾಗ ಅವರಿಗೆ ಸ್ವಾಗತವನ್ನು ಬಯಸುತ್ತೇನೆ, ಸ್ವಾಗತವನ್ನು ಕೋರುತ್ತೇನೆ ಹೇಳುವುದಲ್ಲ, ಸ್ವಾಗತಿಸುತ್ತೇನೆ. ಸ್ವಾಗತ ಆಚಾರ್ಯರೇ ನಿಮಗೆ ಸ್ವಾಗತ, ಅಧ್ಯಕ್ಷರೇ ತಮಗೆ ಸ್ವಾಗತ, ಅತಿಥಿಗಳೇ ತಮಗೆ ಸ್ವಾಗತ ಅಂತ ಹೀಗೆ ಹೇಳ್ಬೇಕು ಹೊರತು ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ, ಆಯ್ತು ಬಯಸಿ ಆಯ್ತು ಹೇಳುದು ಯಾವಾಗ? ನೀನ್ ಬಯಸಿದ್ರೆ ಸ್ವಾಗತ ಹೇಳಿದ ಹಾಗೆ ಆಗುದಿಲ್ಲ. ಸ್ವಾಗತವನ್ನ ಬಯಸುವುದು ಅಂದ್ರೆ ಮುಂದೆ ಹೇಳ್ತೇನೆ ಅಂತ ಅದು ಸಂಕಲ್ಪ ಮಾಡದಾಗ, ನಾನು ನಮಸ್ಕರಿಸಲು ಬಯಸುತ್ತೇನೆ, ಆಯ್ತು ಮುಂದೆ ಹೀಗಾಗಿರುವುದಕ್ಕ ಅಂದ್ರೆ ವೇದಿಕೆಗೆ ಬರಲು ಕೋರುತ್ತೇನೆ, ಅದು ಅವ್ರಿಗೆ ಬರ್ಬೇಕು ಕೋರುವುದು, ಬನ್ನಿ ಅಂತ ಹೇಳುದದು. ಹಾಗೆ ಸ್ವಾಗತವನ್ನು ಕೋರುತ್ತೇನೆ ಅಂದ್ರೆ ಏನು? ಅಂದ್ರೆ ಅದು ಅವ್ರಿಗೆ ಹೇಳುದು ತಮಗೂ ಹಾಗೆ. ನಿಮಗೆ ಸ್ವಾಗತ ಮಾಡಲು ನಾನಿನ್ನು ಮಾಡಲ್ಲ, ಈಗ ಅನ್ಕೊಂಡಿದ್ದೇನೆ ಮಾಡ್ಬೇಕು ಅಂತ, ನಿಮ್ಗೆ ಯೋಗ್ಯತೆ ಇದ್ರೆ ಮತ್ ನೋಡೋಣ ಅಂತ, ಕೊನೆ ಮಾಡುದೇ ಇಲ್ಲ. ಹಾಗಾಗಿ ಆ ವಾಕ್ಯ ಸರಿ ಇಲ್ಲ. ಸ್ವಾಗತವನ್ನು ಕೋರುತ್ತೇನೆ ಅನ್ನೋ ಮಾತೇ ಸರಿ ಇಲ್ಲ. ವೇದಿಕೆಗೆ ಬನ್ನಿ ಅಂತ ಕೋರ್ತಾ ಇದ್ದೇನೆ, ಅದು ಸರಿ.
ಸ್ವಾಗತಿಸ್ತೇನೆ ಅಂತ ಸ್ವಾಗತವನ್ನು ಕೋರುತ್ತೇನೆ ಅನ್ನೋದಕ್ಕೆ ಏನು ಅದನ್ನ ಇಲ್ಲಿಗೆ ಹಾಕೊಂಡಿರ್ಬೋದು. ಹಾಗಿರ್ಬೇಕು. ವೇದಿಕೆ ಕರೆಯುವುದನ್ನೇ ಸ್ವಾಗತ ಸೇರಿಸ್ಬಿಟ್ಟಿರ್ತಾರೆ. ಶತ್ರುಘ್ನ ಪುಲ್ಲಿಂಗ ಪ್ರಥಮ ಏಕ ಅಪಿ ಅವ್ಯಯ ಏವಂ ಅವ್ಯಯ ಏವ ಅವ್ಯಯ ಏತಾನ್ ದ್ವಿತೀಯ ಬಹು ವವಂದೇ ಲಿಟ್ ಪ್ರಥಮ ಏಕ ತರಯ ಮುದಾ ತೃತೀಯ ವಿಭಕ್ತಿ ಏಕವಚನ ಸ್ವಾಗತಂ ಅದು ದ್ವಿತೀಯ ವಿಭಕ್ತಿ ಏಕವಚನ ರಾಮದೇವ ಸಂಬೋಧನಾ ಪ್ರಥಮ ಇತಿ ಅವ್ಯಯ ಪ್ರೋಚುಃ ಲಿಟ್ ಪ್ರಥಮ ಬಹು ಪ್ರಾಂಜಲಯಃ ಪುಲ್ಲಿಂಗ ಪ್ರಥಮ ಬಹು ಜನಾಃ ಪುಲ್ಲಿಂಗ ಪ್ರಥಮ ಬಹು. ಮೇಘ ಅವರು ಹೇಳಿ. ಸ್ಮಿತಾವಲೋಕೈ ಸಂಪೂಜ್ಯ स्मितावलोकैः सम्पूज्य स्मितावलोकैः सम्पूज्य ಲೋಕಾನ್ ಸ್ಥಾನ್ ಲೋಕನಾಯಕ लोकांस्तान् लोकनायकः लोकांस्तान् लोकनायकः ಸಸೀತಾ ಲಕ್ಷ್ಮಣೋ ಮಾತೃಃ ससीता लक्ष्मणो मातृः ससीता लक्ष्मणो मातृः ವಂದೇ ಸಕಲಾ ಅಪಿ. ववन्दे सकला अपि ववन्दे सकला अपि. ಸ್ಮಿತಾವಲೋಕೈ ಲೋಕಾನಾಂ ನಾಯಕಃ ಲೋಕಗಳಿಗೆ ಒಡೆಯನಾದ ಶ್ರೀರಾಮಚಂದ್ರ ಈ ಎಲ್ಲರೂ ನಮಸ್ಕಾರ ಮಾಡಿದ್ರು, ಅವರನ್ನ ಎಬ್ಬಿಸಿ ಆಲಿಂಗಿಸಿಕೊಂಡ, ಅವರ ಆತಿಥ್ಯವನ್ನು ಸ್ವೀಕರಿಸಿದ. ಸರ್ವ ಅವಲೋಕೈ ತನ್ನ ಸುತ್ತ ಇರುವ ಜನರಿಂದ ಪೂಜಿಸಲ್ಪಟ್ಟು ಲೋಕಾನ್ ತಾನು ಕೂಡ ಜನರಿಗೆ ತನ್ನ ಸ್ಮಿತಾವಲೋಕೈ ಸಂಪೂಜ್ಯ. ಸ್ಮಿತ ಅವಲೋಕ ಯಾರಾದ್ರೂ ಬಂದು ನಮಸ್ಕರಿಸಿದಾಗ ಅವರನ್ನ ನಕ್ಕಾದ್ರೂ ಅಂತ ಅನ್ಬೇಕು. ಶ್ರೀಮದ್ ಗಾಂಭೀರ್ಯ, ಒಂದ್ ಪೈಸೆ ಉಪಯೋಗ ಇಲ್ಲದ್ದು. ನಮ್ಗೆ ಅವರೆಲ್ಲ ನಮಸ್ಕಾರ ಮಾಡ್ಲಿಕ್ಕೆ ಇರುವುದು, ನಾನ್ ನಮಸ್ಕರಿಸಿಕೊಳ್ಳಿಕ್ಕೆ ಇರುವುದು ಅನ್ನೋ ತರದ ಅಹಂಭಾವ ಯಾವತ್ತು ಇರಬಾರ್ದು. ಅದು ನಾಯಕನಿಗಂತೂ ಅತ್ಯಂತ ಕೆಟ್ಟ ಲಕ್ಷಣ. ಅದ್ ಬಂದ್ಬಿಡುತ್ತೆ ಮಾತ್ರ. ಒಂದು 10 ಜನ ಅವನನ್ನು ಹೊಗಳಿಕ್ ಶುರು ಮಾಡಿದ ತಕ್ಷಣ ನಗುದೇ ಮರ್ತು ಹೋಗ್ಬಿಡುತ್ತೆ. ನಕ್ಕು ಫೋಟೋ ಕೊಟ್ಟರು ಕೂಡ ಅದಕ್ಕೆ ಕೋಟಿಗಟ್ಟಲೆ ಕೊಡ್ಬೇಕು, ಹಂಗಿದ್ರೆ ಮಾತ್ರ ಫೋಟೋ ಕೊಡುದು. ಹಾಗೆಲ್ಲ ಹುಚ್ಚಾಗ್ಲಿಲ್ಲ ರಾಮಚಂದ್ರ. ಎಲ್ಲ ಜನರನ್ನು ಕೂಡ ನಗುವಿನಿಂದಲೇ ಪೂಜಿಸಿದ. ಸ್ಮಿತಾವಲೋಕೈ ಸಂಪೂಜ್ಯ ಕಾನ್ ಜನಾನ್ ಕಹ ಲೋಕನಾಯಕ. ಅದು ಲೋಕನಾಯಕನ ಲಕ್ಷಣ ಅಂತ. ಲೋಕಕ್ಕೆ ನಾಯಕ ಹೌದಾದ್ರೆ ಲೋಕದ ಜನರನ್ನು ನೋಡಿದಾಗ ನಗಬೇಕು. ಲೋಕದ ನಾಯಕನಾಗದೆ ಹೋದ್ರೆ ಅವನಿಗೆ ನಕ್ಕೇನಾಗ್ಬೇಕಾಗಿದೆ, ಬೇಕಾಗಿಲ್ಲ. ಸೀತಾ ಲಕ್ಷ್ಮಣ ಮಾತೃ ಭವಂದೆ. ರಾಮ ಅಷ್ಟೇ ಅಲ್ಲ, ಮಾತೃ ಅಂದ್ರೆ ಯಾರು? ಕೌಸಲ್ಯ, ಸುಮಿತ್ರಾ ಮತ್ತು ಕೈಕೇಯಿ, ಈ ಮೂವರನ್ನು ಕೂಡ ವವಂದೇ ನಮಸ್ಕರಿಸ. ಸಕಲಾಹ ಮಾತೃ, ಎಲ್ಲಾ ತಾಯಿಯರನ್ನು, ಅವಳೊಬ್ಳು ಬಿಟ್ಟು ನನ್ಗೆ ಕಾಡಿ ಕಳಿಸಿದವಳು, ಅವಳನ್ನ ನಾನು ಯಾವುದೇ ರೀತಿಯಿಂದ ಹಿಂದಿನಿಂದ ನಂಗೆ ತೊಂದರೆ ಕೊಟ್ಟವಳಾದ್ರಿಂದಾಗಿ ನಾನು ಗೌರವಿಸುವುದಿಲ್ಲ ಅಂತ ಮಾಡ್ಲಿಲ್ಲ. ಸೀತೆ ಮತ್ತು ಲಕ್ಷ್ಮಣರು ಸೇರಿಕೊಂಡು ಸಸೀತಾ ಲಕ್ಷ್ಮಣ ರಾಮ ಲೋಕನಾಯಕ ಸಕಲಾಹ ಅಪಿ ಮಾತೃ ವವಂದೇ. ಲಕ್ಷ್ಮಣನು ಮಾಡಿದ. ಅಣ್ಣ ಮಾಡಿದ್ಮೇಲೆ ಮತ್ತೆ ಮಾತಿಲ್ಲ. ಅದನ್ನಲ್ಲಿ ಅವನು ವನವಾಸದಲ್ಲೇ ಬಿಡಿಸಿದಾನೆ ಚಳಿ, ಕೋಪ ಬಂದಿದ್ದೆಲ್ಲ. ಆದ್ರಿಂದ ಸ್ಮಿತಾವಲೋಕೈ, ಅದೇ ಹೇಳ್ಬೇಕು ಅನ್ಕೊಂಡೆ ಮಾಡ್ಬೇಕು. ಸ್ಮಿತ ಅವಲೋಕೈ. ಸ್ಮಿತ ಅಂದ್ರೆ ನಗುತ್ತಾ ನೋಡುದು, ಕಣ್ಣಲ್ಲೇ ನಗ್ತಾ ನೋಡುದು ಒಂದು ತುಂಬಾ ರೇರ್ ಕ್ವಾಲಿಟಿ. ಅದು ಕಣ್ಣಲ್ಲೇ ನಕ್ಕು ನೋಡುದು, ಕಣ್ಣಲ್ಲೇ ನೋಡಿ ಅವರನ್ನ ಸಮಾಧಾನ ಪಡಿಸುದು, ಇದೆಲ್ಲ ನಮ್ಮ ವಿಶ್ವೇಶ ತೀರ್ಥರಲ್ಲಿದ್ದ ವಿಶೇಷವಾದ ಗುಣ. ಎಷ್ಟೋ ಗಂಟೆಗಟ್ಲೆ ಕಾದಿರ್ತಿದ್ರು ಸ್ವಾಮಿಗಳು. ಒಂದು ನಗು ಸಿಕ್ಕಿದ್ಮೇಲೆ ಅವ್ರಿಗೆ ಆ ಕಾದ ಅಷ್ಟು ಪರಿಶ್ರಮ ಎಲ್ಲ ಪರಿಹಾರ ಆಗೋಗ್ಬಿಡ್ತಿತ್ತು. ಸ್ವಾಮಿಗಳು ನೋಡಿದ್ರು ಸಾಕು, ಇನ್ನವ್ರು ಮಾತಾಡ್ಲಿಲ್ಲ ಅಂದ್ರೂ ತೊಂದ್ರೆ ಇಲ್ಲ, ಮಂತ್ರಾಕ್ಷತೆ ಕೊಡ್ಲಿಲ್ಲ ಅಂದ್ರು ನೋಡಿ ನಕ್ರು, ರಿಜಿಸ್ಟರ್ ಆಗಿದೆ ಅಂತ. ಅದು ಎಷ್ಟು ರಿಜಿಸ್ಟರ್ ಆಗಿರ್ತಿತ್ತು ಅಂದ್ರೆ, ಈ ಘಟನೆ ನಡೆದ ಒಂದು 20 ವರ್ಷ ಆದ್ಮೇಲೆ ಎಲ್ಲಿಯಾದ್ರೂ ಅವ್ರು ಸಿಕ್ಕಿದ್ರೆ, ಅವತ್ತು ನೀವು ರಥಬೀದಿಯಲ್ಲಿ ದಾರಿಯಲ್ಲಿ ಬರುವಾಗ ನೀವು ಸಿಕ್ಕಿದ್ರಿ, ನಾನು ನಿಮ್ಮನ್ನು ಮಾತಾಡಿಸ್ಲಿಕ್ಕೆ ಆಗ್ಲಿಲ್ಲ ಅಂತ ಮೊದಲು ಅವರನ್ನ ಒಂಥರ ಸಮಾಧಾನ ಮಾಡಿ ಆಮೇಲೆ ಈಗ ಬಂದದ್ದೇನು ಅಂತ ಕೇಳುವಷ್ಟು ಅವರಿಗೆ ಪೂರ್ವ ವಿಷಯಗಳ ಬಗ್ಗೆ ಅರಿವು. ಹಾಗಾಗಿ ಭಕ್ತರಿಗೆ ಆ ರೀತಿ ಒಂದು ನಗುವಿನಿಂದಲೇನೆ ತನ್ನ ಗೌರವ ಸೂಚನೆಯ ಕಾರ್ಯವನ್ನ ರಾಮಚಂದ್ರ ಮಾಡಿ ತಾನ್ನ ಲೋಕಾನ್ನ ಸಂಪೂಜ್ಯ ಸಸೀತಾ ಲಕ್ಷ್ಮಣ, ಸೀತೆ ಮತ್ತು ಲಕ್ಷ್ಮಣನಿಂದ ಒಡಗೂಡಿದವನಾಗಿ
ಕೌಸಲ್ಯ, ಕೈಕೇಯಿ ಮತ್ತು ಸುಮಿತ್ರಾ ಮೂವರನ್ನು ಕೂಡ ವವಂದೇ ನಮಸ್ಕರಿಸಿದ. ಮಿತೇನ ಯುಕ್ತ ಅವಲೋಕಾಹ ಸ್ಮಿತಾವಲೋಕಾಹ ತೈಃ ಸ್ಮಿತಾವಲೋಕೈಃ. ನಾರಾಯಣ. ಸಂಪೂಜ್ಯ ಲೆಪ್ರತ್ಯಂತಮವ್ಯಯಂ ಲೋಕಾನ್ ತಾನ್ ದ್ವಿತೀಯ ವಿಭಕ್ತಿ ಬಹುವಚನ ಲೋಕನಾಯಕಃ ಲೋಕಾನಾಂ ನಾಯಕಃ ಲೋಕನಾಯಕಃ. ಲೋಕ ಅಂದ್ರೆ ಜನ, ಜನಾನಾಂ ನಾಯಕ ಅಂತ ಅರ್ಥ. ಸೀತಾ ಚ ಲಕ್ಷ್ಮಣಶ್ಚ ಸೀತಾಲಕ್ಷ್ಮಣೌ ಸೀತಾಲಕ್ಷ್ಮಣೌ ಸಹಿತಃ ಸಸೀತಾಲಕ್ಷ್ಮಣಃ. ಮಾತೃ ದ್ವಿತೀಯ ಬಹು ವವಂದೇ ಲಿಟ್ ಪ್ರಥಮ ಏಕ ಚಕಲಾಹ ಪುಲ್ಲಿಂಗ ಸ್ತ್ರೀಲಿಂಗ सकलाः मातृः स्त्रीलिंग प्रथमा द्वितीया बहु मातृः द्वितीया बहु सकलाः द्वितीया बहु अपि अव्यय. श्रीहरिप्रियताम्. ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ ಪಾಠ ಇಲ್ಲ. ನಾಳೆ ಪಾಠ್ಯ ಆದ್ರಿಂದಾಗಿ ಪಾಠ ಇರುವುದಿಲ್ಲ. ಹಾಗೆ